ಒಂದು ಮೊದಲ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಭದ್ರ ಮಲ್ಕೊಂಡಿದ್ದು. ಭದ್ರ ಜಲ್ದಿ ಎದ್ದು ಪಾಪ ವಿದ್ಯೆಯನ್ನು ಮಲ್ಕೊಂಡ್ಲಿ ಬಿಡು, ತುಂಬ ಈ ಟೈಮಲ್ಲಿ ಹೆಂಗಪ್ಪ ಎದ್ದು ರೆಡಿಯಾಗಿ ಹೋಗ್ತಾಳೋ ಏನೋ ಅಂತೆಲ್ಲ ಹೇಳಿ ಭದ್ರ ವಿದ್ಯೆ ಮಲ್ಕೊಂಡಿದ್ದು. ಭದ್ರ ಸಸ್ಪೆನ್ಸ್ ಆಗೋಗಿ ಗ್ಯಾಸ್ ಹತ್ರ ಹೋಗಿ ನೀರು ಕಾಯಿಸ್ತಾನೆ. ನೀರು ಕಾಸ್ಕೊಂಡು ತಿಂಡಿಗೆ ರೆಡಿ ಮಾಡ್ತಾ ಇರ್ತಾನೆ. ಅಯ್ಯೋ ಲೇಟಾಗಿ ಎದ್ದುಬಿಟ್ಟೆ ನಾನು, ರಾತ್ರಿ ನೋಡಿದೆ ಲೇಟಾಗಿ ಮಲ್ಕೊಂಡಿದ್ದಕ್ಕೆ ಬೆಳಿಗ್ಗೆ ಲೇಟಾಗಿ ಎದ್ದುಬಿಟ್ಟೆ, ಹೆಂಗಪ್ಪ ಮಾಡೋದು. ಅಲ್ಲಿ ನೋಡಿದರೆ ಮತ್ತೆ ಇನ್ನು ಎಲ್ಲ ನೀರು ಕಾಸ್ಕೊಂಡು ಎಲ್ಲ ಕೆಲಸ ತಿಂಡಿ ಮಾಡಿಕೊಂಡು ಹೋಗ್ಬೇಕು ನಾನು ಅಂತೆಲ್ಲ ಹೇಳಿ ವಿದ್ಯಾ ತುಂಬ ಬೇಜಾರಾಗಿರ್ತಾ. ಅದೇ ಟೈಮಿಗೆ ಈ ಕಡೆ ಭದ್ರ ಇದ್ದು ನೀರು ಕಾಸೆ ಇಲ್ಲ, ಬಟ್ಟೆ ಸ್ನಾನಕ್ಕೆ ಬಟ್ಟೆ ನೀರು ಎಲ್ಲ ರೆಡಿ ಮಾಡಿಟ್ಟು ಈ ಕಡೆ ಬಂದು ಟಿಫಿನ್ ಮಾಡ್ತಾ ಇರ್ತಾನೆ. ತಿಂಡಿಗೆಲ್ಲ ರೆಡಿ ಮಾಡ್ತಾ ಇರ್ತಾನೆ. ಅದು ವಿದ್ಯಾಗೆ ಗೊತ್ತಿರಲ್ಲ. ವಿದ್ಯೆ ಸ್ನಾನ ಮುಗಿಸ್ಕೊಂಡು ಬಾತ್ರೂಮ್ಗೆ ಹೋಗಿ ನೀರು ಯಾರಪ್ಪ ರೆಡಿ ಮಾಡಿಟ್ಟಿರೋದು, ಅಯ್ಯೋ ಚಂಪಾ ಮತ್ತು ಸರುವೇ ಮಾಡಿ ಮಲ್ಕೊಂಡಿದ್ದಾರೇನೋ ಮತ್ತೆ ಅಂತೆಲ್ಲ ಹೇಳಿ ಹಂಗೆ ತಿಳ್ಕೊಂಡು ಮತ್ತೆ ಸ್ನಾನ ಮಾಡಿ ಬರೋದಾಗಿ ಈ ಕಡೆ ಭದ್ರ ಇದ್ದು ಟಿಫಿನ್ಗೆ ರೆಡಿ ಮಾಡಿ ವಾಟ್ರ್ ಬಾಟ್ಲು ಎಲ್ಲ ತೊಗೊಂಬಂದು ರೆಡಿ ಮಾಡ್ತಾ ಇರ್ತಾನೆ. ಅದು ವಿದ್ಯಾಗೆ ಗೊತ್ತಿರಲ್ಲ. ವಿದ್ಯೆ ಜಡೆ ಹಾಕ್ಕೊಂಡು ಬಂದಾಗ ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ಬರೋದಾಗಿ ಇಲ್ಲಿ ಟಿಫಿನ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ. ಟಿಫಿನು ಮತ್ತು ವಾಟ್ರ್ ಬಾಟ್ಲು ಮತ್ತು ಬ್ಯಾಗು ಎಲ್ಲ ರೆಡಿ ಮಾಡಿರ್ತಾನೆ. ಯಾರಿದು ಇಷ್ಟೆಲ್ಲ ರೆಡಿ ಮಾಡಿದ್ದು, ಇವರೇನು ನನಗೇನು ಕಣ್ಣ ಮುಚ್ಚಾಲೆ ಆಡ್ತಿದ್ದಂಗೆ ಇದ್ದಾರೆ. ಚಂಪಾ ಮತ್ತು ಅವ್ರ ಹೆಸರು ಇರ್ತೈತಲ್ಲ ಸರು, ಓಹೋ ನನ್ನ ಹತ್ರನೇ ಆಟ ಆಡ್ತಾ ಇದ್ದಂಗಿದ್ದಾರೆ ಇವರು, ಆಡಲಿ ಹೆಂಗೋ ಬಿಡು ನನಗಂತೂ ಸಹಾಯ ಆಯ್ತಲ್ಲ ಅಂತೆಲ್ಲ ಹೇಳಿ ಭದ್ರನೂ ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿ ಭದ್ರನೂ ರೆಡಿಯಾಗಿ ಬಂದು ಅಲ್ಲಿ ಹೊರಗೆ ಕಾಯ್ತಾ ಇರ್ತಾನೆ. ಹೋಗಲಿ ಬಿಡು, ಹೆಂಗೋ ನನಗೆ ಹೆಲ್ಪ್ ಆಯ್ತಲ್ಲ ಅಷ್ಟೇ ಸಾಕು, ಹೋಗಲಿ ಅಂತೆಲ್ಲ ಹೇಳಿ ಹೋಗ್ಬಿಟ್ಟಾರ. ಇವರು ಕೂಡ ಇಲ್ಲ ಮನೇಲಿ ಆವಾಗಲೇ ಎಲ್ಲ ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸರಿ ಅಂತೆಲ್ಲ ಹೇಳಿ ವಾಟ್ರ್ ಬಾಟ್ಲು ಇಟ್ಕೊಂಡು ಮತ್ತು ಲಂಚ್ ಬಾಕ್ಸ್ಗಳ ಇಟ್ಕೊಂಡು ರೆಡಿಯಾಗಿ ನೀನು ಹೋಗೋಣ ಅಂತೆಲ್ಲ ಹೇಳಿ ಟೈಮ್ ಆಗಿಬಿಟ್ಟೈತಿ ಯಾವಾಗಲೇ ಅಂತೆಲ್ಲೇ ಹೋಗೋಣ. ಇದೇ ಟೈಮಿಗೆ ಭದ್ರ ಇಲ್ಲಿ ಹೊರಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ವಿದ್ಯೆನ ಪಾಡಿಗೆ ವಿದ್ಯೆ ಹೋಗ್ತಾ ಇರ್ತಾ. ವಿದ್ಯೆ ನೋಡಿರ್ತಾ ಭದ್ರ ನಿಂತಿರೋದ, ಆದರೂ ಮಾತಾಡ್ಸಲ್ಲ ವಿದ್ಯೆ ಮಾತಾಡ್ಸಿಲ್ಲ ಅಂದರೂ ಕೂಡ ಈ ಕಡೆ ಭದ್ರ ಅವರು ನಿಂತ್ಕೊ ಅಂತೆಲ್ಲ ಹೇಳ್ತಾ. ಏನು ಅಂತಂದರೆ ಬೈಕಲ್ಲಿ ಬಿಟ್ಟು ಬರ್ತೀನಿ ಬೇಡ ನಾನು ನಂಬಾರ ನೀನು ಎದಕ್ಕೆ ಓಡ್ತೀಯಾ ಅಂತೆಲ್ಲ ಏನೇನು ಹೇಳಿದ್ರೆ, ನಾನೇನು ಓಡಲ್ಲ, ಗಾಡಿ ನಿಂದೆ ಅಲ್ವಾ, ಸರಿ ಹೆಂಗೋ ಮನೇಲಿ ಎಲ್ಲ ವಸ್ತುಗಳಿಗೆ ಬಾಡಿಗೆ ಕಟ್ಟಿ ಉಪಯೋಗಿಸ್ಕೊಂತ ಇದೆಯಲ್ಲ, ಹಂಗೆ ಇದಕ್ಕೂ ಅದು ಗಾಡಿ ಬಾಡಿಗೆದಾಗಿದ್ದರೆ ಬಾಡಿಗೆ ಕಟ್ತಿದ್ದೆ, ಬಾಡಿಗೆದಲ್ಲಲ್ಲ ಅದು ಗಾಡಿ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾಳೆ. ಅಲ್ಲ ಎಷ್ಟೇ ಆದರೂ ನೀನು ಅಂತೆಲ್ಲ ಹೇಳಿ ಗಂಡ ಹೆಂಡತಿ ಅಂತ ಹೇಳಕ್ಕೆ ಬಂದು ಸೈಲೆಂಟ್ ಆಗಿಬಿಡ್ತಾನೆ. ಹೇಳ್ತಾನೇನು ಗಂಡ ಹೆಂಡತಿ ಅಂತೆಲ್ಲ ಹೇಳಿ ವಿದ್ಯೆನೂ ಕಾಯ್ತಾ ಇರಬೇಕಾದ್ರೆ ಈ ಕಡೆ ಏನು ಹೇಳಲ್ಲ. ಅದು ನಾನು ನಿನ್ನ ಹೆಂಗೋ ರೂಮ್ಮೇಟ್ ಅಲ್ವಾ ಅಂತೆಲ್ಲ ಹೇಳಿ ಹೆಂಗೋ ಟೈಮ್ ಆಗುತ್ತೆ, ಮತ್ತು ಅವ್ರ ಕಡೆನೂ ಒಂದು ಮಾತು ಯಾಕೆ ಅನ್ನಿಸ್ಕೊತೀಯ ಬಾ ಅಂತೆಲ್ಲ ಹೇಳ್ತಾ. ಹೆಂಗೋ ಡೈಲಿ ಹೋಗೋ ರೀತಿ ಆಟೋನಾಗೆ ಹೋಗ್ತೀನಿ, ಆಟೋಗೆ ಬಾಡಿಗೆ ಕೊಡ್ತೀನಿ, ಅದೇ ಬಾಡಿಗೆ ನನಗೆ ಕೊಟ್ಟರೆ ಅಲ್ವೇ ನೀನು ಅಂತೆಲ್ಲ ಹೇಳಿ ಅಂತೆಲ್ಲ ಹೇಳಿ ಬಾಡಿಗೆದಲ್ವಲ್ಲ ಅಂತೆಲ್ಲ ಹೇಳಿ ಬೇಕಂತ ಸತಾಯಿಸ್ತಾ ಇರ್ತಾ. ಸರಿ ಲೇಟ್ ಆಗುತ್ತೆ ಬಾ ಬಿಟ್ಟು ಬರ್ತೀನಿ ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳಿ ವಿದ್ಯೆ ಬಂದು ಬೈಕ್ ಏರ್ತಾಳೆ. ಸತಾಯಿಸಿ ಏರ್ತಾಳೆ, ಹಂಗೆ ಏನು ಹೇರಲ್ಲ ವಿದ್ಯೆನೂ ಸತಾಯಿಸಿ ಏರಿ ಆಮೇಲೆ ಅಲ್ಲಿ ಬಿಡ್ತಾರೆ. ಸೇಫ್ಟಿ ನನ್ನನ್ನು ಹಿಡ್ಕೊ, ಅವತ್ತು ಮಾಡಿರೋ ಅವಾಂತರ ಸಾಕಾಗೈತಿ ಅಂತೆಲ್ಲ ಹೇಳ್ತಾನೆ. ಸರಿ ಬಸ್ಸಲ್ಲಿ ಕಾರಲ್ಲಿ ಏನೋ ಒಂದು ಹಿಡ್ಕೊಳಕ್ಕೆ ಸೇಫ್ಟಿ ಐತಲ್ಲ ಹಂಗೆ ಅನ್ಕೊಂತು ಹಿಡ್ಕೊತೀನಿ ಅಂತೇಳಿ ಶೋಲ್ಡ್ರ್ ಮೇಲೆ ಕೈ ಹಾಕ್ತಾರೆ. ಭದ್ರಾಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅಷ್ಟಂತೂ ಖುಷಿ ಆಗ್ತಾ ಇರ್ತೈತಿ. ಹೋಗ್ತೈತಿ ಗಾಡಿ ಹೋಗಿ ಇಲ್ಲಿ ಹೋಟೆಲ್ ಮುಂದೆ ಇನ್ನೂ ಸ್ವಲ್ಪ ದೂರದಿಂದನೇ ನಿಂದ್ರಿಸಂತ. ಇಲ್ಲ ಕಡಿಮೆ ಹೋಟೆಲ್ ಇನ್ನೂ ದೂರ ಇದ್ದರೆ ಪರವಾಗಿಲ್ಲ, ಯಾಕಂತಂದರೆ ಮತ್ತೆ ಇದಾಗ್ಬಿಡುತ್ತಲ್ಲ. ನೀವು ಮಂತ್ರಿಗಳ ಮಗ ಯಾರೋ ಹೋಟೆಲ್ನ ಕೆಲಸ ಮಾಡೋ ಹುಡುಗಿನ ಡ್ರಾಪ್ ಕೊಟ್ಟ ಅಂತ ಸುಮ್ಮನೆ ನಿಮ್ಮ ಹೆಸರು ಯಾಕೆ ಕೆಟ್ಟ ಹೆಸರು ಅಂತೆಲ್ಲ ಹೇಳ್ತಾನೆ. ಮತ್ತು ಆಮೇಲೆ ನಾನು ಇಲ್ಲಿ ಕೆಲಸ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಹೋಟ್ಲವ್ರ ಸೊಸೆ ಮಂತ್ರಿಗಳ ಸೊಸೆ ಇಲ್ಲಿ ಹೋಟ್ಲಿಗೆ ಕೆಲಸ ಮಾಡ್ದೆ ಅಂತ ಎಲ್ಲರಿಗೂ ಗೊತ್ತೈತೆ. ಮತ್ತು ಆಮೇಲೆ ನೀವು ಟೀ ಕುಡಿಯೋಕೆ ಬಂದಾಗ ನಿಮ್ಮನ್ನು 1000 ಪ್ರಶ್ನೆ ಕೇಳಿ ಬೇಸಲ್ವಲ್ಲ ಅಂತೆಲ್ಲ ಹೇಳಿ ಹೋಗು ಅಲ್ಲ ಕಣೆ, ನಾನು ಅವತ್ತು ಮಳೆಯಲ್ಲಿ ನಿಂದಾಗ ರಾತ್ರಿ ಎಲ್ಲ ನನ್ನ ಸೇವೆ ಮಾಡಿಲ್ವಾ, ತಲೆ ಒರೆಸಿ ಸಾಂಬ್ರಾಣಿ ಹಾಕಿ ಎಲ್ಲ ಸೇವೆ ಮಾಡಿಯಾ, ನಾನು ಏನರ ಅನ್ಕೊಂಡ್ರೆ ಸೇವೆ ಮಾಡಿಲ್ಲ ಅಂತ ಶಿವರಾಮೇಗೌಡ ಲೆಕ್ಕ ಬರೀತಾ ಇರ್ತಾನೆ. ಈ ಕಡೆ ಅಮ್ಮಮ್ಮ ಬಂದು ನೋಡ್ಕೊಳ್ಳ, ಶಿವರಾಮ ದೇವಸ್ಥಾನಕ್ಕೆ ಹೋಗಿದ್ದೆ ತಗೊಂಬಂದು ಸರಿ ಕಣಮ್ಮ ಅಂತ ಹೋಗಿ ಅನ್ಸ್ಕೊಂಡು ಅಜ್ಜಿ ಬಂದು ಪಕ್ಕ ಕುಂತು, ಅಲ್ಲ ಕಣಪ್ಪ ನಾವಿನ್ನೂ ವಿದ್ಯಾನ ದೇಶ ಮಾಡಿದರೆ ನಮ್ಮನ್ನು ದೇವರನ್ನು ಮೆಚ್ಚೋದಿಲ್ಲ ಕಣ್ಲ ಅಂತೆಲ್ಲ ಹೇಳ್ತಾನೆ. ನೋಡ್ಕೊಳ್ಳವ, ನಮ್ಮ ಬಲವಂತಕ್ಕೆ ಅಥವಾ ನಮ್ಮ ಮೇಲಿನ ಗೌರವಕ್ಕೆ ಅವ್ರ ಸಂಸಾರ ನಡೆಸಬಾರ್ದು, ಅವ್ರ ಮನಸ್ಸಲ್ಲಿ ಪ್ರೀತಿ ಹುಟ್ಬೇಕಣವ ನೋಡು ಶಿವರಾಮ ಭದ್ರನ ಕರೆಸಿ ಮಾತಾಡೋಣ. ಭದ್ರನ ಕರೆಸಿ, ಅಲ್ಲ ಕಣಪ್ಪ ಶಿವರಾಮ,
ವಿದ್ಯಾನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತೆಲ್ಲ ಕೇಳಿದ. ಅಲ್ಲ ಕಣಪ್ಪ, ಅವಳು ನನ್ನ ಮನಸ್ಸಲ್ಲಿ ಅವಳ ಮೇಲಿರೋ ಕೋಪ ಬೇಸರ ಎಲ್ಲ ಹೊಂಟೋಯ್ತು ಅಂತ. ಮತ್ತಿನ್ನೇನಪ್ಪ ಒಂದಾಗಿ ಬಾಳಕ್ಕ ಅಂತೆಲ್ಲ. ಹಂಗಲ್ಲಪ್ಪ, ಈಗ ಏನಾದರೂ ನಾನು ಒಂದಾಗಿ ಬಾಳ್ತೀನಿ ಅಂದರೆ ನನ್ನ ಸ್ವಾರ್ಥಿ ಅಂತ ಅನ್ಕೊತಾರ. ನೋಡಪ್ಪ ಇನ್ನು ಪ್ರಾಣ ಕಾಪಾಡಿದ್ದು ಅನ್ನಂಗೆ ನಾನು ಅವಳ ಹತ್ರ ನಡ್ಕೊಂತ ಅವಳು ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ರೀತಿ ತೋರ್ಪಡಿಸ್ಕೊತೀನಿ ಅಂತೆಲ್ಲ ಹೇಳಿ ಅವರಪ್ಪನ ತೊಡೆ ಮೇಲೆ ಮಲ್ಕೊತಾನೆ. ಸರಿ ಮಗ ಅಂತೆಲ್ಲ ಹೇಳಿ ಅವರಪ್ಪನ ತಲೆ ಸವರ್ತಾನೆ. ಈ ಕಡೆ ಇದು ಸುಭಾಷ ರೂಮ್ ಒಳಗೆ ಕುಂತಿರ್ತಾನೆ. ಮತ್ತು ಅದೇ ಟೈಮ್ಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಬಂದು, ಯಾಕಲ್ಲ ಕಣ್ಲ ಸುಭಾಷ ನೀನು ಹಿಂಗೆ ಕೂತ ನಾನು ನೋಡವ ನನ್ನ ಜೀವನ ಹೆಂಗೆ ಆಗ್ಬಿಡ್ತು ಅಂತ ಈಶ್ವರಿ ಹೇಳ್ತಾನೆ. ಟೇಮ್ ಬರಲಿ ಕಣ್ಲ, ಎಲ್ಲದು ಸರಿ ಹೋಗ್ತೈತಿ ಅಂತ ಚಿತ್ರ ಹೇಳ್ತಾ ಇದ್ದ. ಅದೇ ಟೈಮಿಗೆ ಅವರು ಏನಿರ್ತಾರಲ್ಲ ನವ್ಯ, ಅವ್ರು ಬಂದು ಸತಾಯಿಸ್ತಾರೆ. ಓಹೋ, ಮಗು ಅಳ್ತಾ ಇದೆ, ಸಮಾಧಾನ ಮಾಡೋಕ್ಕೆ ಬಂದಿದ್ದೀರಾ, ನೋಡಿ ಫೀಡಿಂಗ್ ಬಾಟ್ಲಿದ್ರೆ ಕೊಡಿ ಅಂತೆಲ್ಲ ಹೇಳಿ ಈಶ್ವರಿದು ಮತ್ತು ಈಶ್ವರಿ ಮಗಂದು ಮತ್ತು ಆಮೇಲೆ ಚಿತ್ರಂದು 3 ಜನಕ್ಕೆ ಕಾಲು ಎಳಿತಾ ಇರ್ತಾರೆ. ಏನು ಹೇಳೋ ಪರಿಸ್ಥಿತಿನಾಗಿರಲ್ಲ ಈಶ್ವರಿ ಆಗಲಿ, ಈಶ್ವರಿ ಮಗಳು. ಯಾಕಂದರೆ ಡೌರಿ ಕೇಸಲ್ಲಿ ಒಳಗೆ ಹಾಕ್ತೀನಿ ಅಂತೆಲ್ಲ ಹೇಳಿ ಹೆದರಿಸಿರ್ತಾಳಲ್ಲ ಆವಾಗ. ಇನ್ನು ನಾಳೆ ಎಪಿಸೋಡಲ್ಲಿ ವಿದ್ಯಾ ನೋಡವ ನೀನು ಕೆಲ್ಸಕ್ಕೆ ಬರೋದು ಬೇಡ ಅಂತೆಲ್ಲ ಹೇಳಿ ಹೋಟೆಲ್ ಓನರ್ ಹೇಳಿದ ಕೂಡಲೇ ವಿದ್ಯಾ ಇದು ಯಾಕೆ ಸರ್ ಅಂತೆಲ್ಲ, ನೋಡವ ಏನೇ ಕೇಳೋದಿದೆ ನನ್ನನ್ನೇನು ಕೇಳಬೇಡ, ಹೋಗಿ ನಿಮ್ಮ ಮಾವಯ್ಯನ ಕೇಳು ಅಂದ. ಅದೇ ಟೈಮಿಗೆ ವಿದ್ಯಾ ಬಂದು, ಯಾಕೆ ಮಾವಯ್ಯ ನಾನು ಕೆಲಸ ಮಾಡೋದು ಬೇಡ ಅಂತೆಲ್ಲ ಹೇಳಿದ್ರಿ ಅಂತೆಲ್ಲ ಹೇಳಿದಾಗ, ಅದು ಕಣವ ನಾನೇ ಬೇಡ ಅಂದೆ ಅಂತೆಲ್ಲ ಹೇಳ್ತಾ. ಅಲ್ಲ ಮಾವಯ್ಯ, ನೀವು ಹೋಗೋದು ಬೇಡ ಅಂದರೆ, ಹೋಟ್ಲ್ ಕೆಲ್ಸಕ್ಕೆ ಹೋಗೋದು ಬೇಡ ಅಂದರೆ ನನ್ನ ಆಸ್ಪತ್ರೆ ಖರ್ಚು ಅದು ಇದು ಯಾರು ನೋಡ್ಕೊತಾರೆ, ನನಗೆ ಪಾರ್ಟ್ ಟೈಮ್ ಕೆಲಸ ಯಾರು ಕೊಡ್ತಾರೆ ಅಂದರೆ, ಇಲ್ಲೇ ಇದ್ದು ಬಿಡವ, ಕಾಲೇಜಿಂದ ಬಂದು ಈ ಲೆಕ್ಕ ಪುಸ್ತಕ ಎಲ್ಲ ನೀನೇ ನೋಡ್ಕ. ಇಲ್ಲ ಮಾವಯ್ಯ ನೀವು ಹೇಳೋದು ನಾನು ಒಪ್ಪೋದಿಲ್ಲ ಅಂದರೆ, ಯಾಕೆ ಕಣಮ್ಮ ಅಂತ ಅಜ್ಜಿನ ಬೈದಾಗ, ಅಲ್ಲ ಅಜ್ಜಿ ಇದೆಲ್ಲ ನನ್ನ ಸ್ವಾಭಿಮಾನ ಒಪ್ಪುತ್ತೈತಾ, ನಾಳೆ ದಿವಸ ನನ್ನ ಮಗು ನನಗೆ ಏನು ಕಣವ ಸ್ವಾಭಿಮಾನ ಬಿಟ್ಟು ಬದುಕಿಯ ಜೀವನ ನಡೆಸಿ ಅಂದರೆ ನಾನೇನು ಉತ್ತರ ಕೊಡಲಿ ಅಂತೆಲ್ಲ ಹೇಳ್ತಾನೆ. ಹಾಗಾಗಿ ಶಿವರಾಮೇಗೌಡ ಕುಂತು ಬಿಡ್ತಾನೆ. ಮೋಹನಾಗೂ ಸ್ವಲ್ಪ ಇದು ಅನ್ನಿಸುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.